ವಿಧಿ ಬರಹವನ್ನೇ ಬದಲಾಯಿಸುವಂತಹ ಶ್ರೇಷ್ಠ ದಾನ ಯಾವುದು? ವಿಧಿ ಬರಹ ಅಂದರೆ ನಮ್ಮ ಬದುಕಿನಲ್ಲಿ ಬರೆಯಲ್ಪಟ್ಟಿರುವ ಪೂರ್ವಕರ್ಮ ಫಲಗಳು, ನಮ್ಮ ಪ್ರಾರಬ್ಧ. ಕೆಲವೊಮ್ಮೆ ನಾವು ಕೇಳುತ್ತೇವೆ, ಏನು ಮಾಡಿದರೂ ಇದರ ಫಲ ತಪ್ಪಲ್ಲ. ಆದರೆ ಶಾಸ್ತ್ರಗಳಲ್ಲಿ, ಮಹಾಪುರುಷರ ಅನುಭವಗಳಲ್ಲಿ ಮತ್ತೊಂದು ಸತ್ಯವಿದೆ. ಇಂದು ನೀವು ಆ ಶ್ರೇಷ್ಠ ದಾನ ಯಾವುದು? ಅದನ್ನು ನೀಡಿದರೆ ವಿಧಿಯೇ ಹೇಗೆ ಬದಲಾಗುತ್ತದೆ ಎಂಬುದರ ಬಗ್ಗೆ ಪೂರ್ತಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಖ್ಯ ವಿಷಯ: ಶ್ರೇಷ್ಠ ದಾನಗಳ ಪ್ರಕಾರಗಳು ಮತ್ತು ಅದರ ಪ್ರಭಾವಗಳು. 1. ಅನ್ನದಾನ. ಪ್ರಥಮ ಶ್ರೇಣಿಯ ದಾನ ಅನ್ನದಾನ, ದ ಕಿಂಗ್ ಆಫ್ ಡೊನೇಷನ್ಸ್. ಅನ್ನದಾನಂ ಮಹಾದಾನಂ. ಅನ್ನದಾನವನ್ನು ಶಾಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗಿದೆ. ಅನ್ನವನ್ನು ನೀಡಿದವನ ಮೇಲೆ ದೇವತೆಗಳು ಕೃಪೆ ಉಣಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ನಮ್ಮ ಪೂರ್ವಕರ್ಮದ ಪಾಪಗಳನ್ನು ಕ್ಷಯಗೊಳಿಸುತ್ತದೆ. ಉದಾಹರಣೆ: ಮಹಾಭಾರತದಲ್ಲಿ ವಿದುರನು ಅನ್ನದಾನದ ಮೂಲಕ ಧರ್ಮಪರ ಧಾರ್ಮಿಕತೆಯ ಆದರ್ಶ ಬಿಂಬವಾಗಿದ್ದ. 2. ಜ್ಞಾನದಾನ. ಶಾಶ್ವತ ಬೆಳಕು ನೀಡುವ ದಾನ, ಜನಾನ ದಾನ, ದ ಗಿಫ್ಟ್ ಆಫ್ ನಾಲೆಡ್ಜ್. ಜ್ಞಾನವೇ ಪರಮದಾನ. ಜ್ಞಾನವನ್ನು ಹಂಚಿಕೊಳ್ಳುವುದು ಮಾತ್ರವಲ್ಲ, ಏನನ್ನು ಕಲಿತಿದ್ದೇವೆಂದು ಸಮರ್ಪಕವಾಗಿ ಹೇಳುವುದು ಜ್ಞಾನದಾನ. ಇದರಿಂದ ಅವನು ತನ್ನ ತಪ್ಪುಗಳಿಂದ ತಪ್ಪಿಸಿಕೊಂಡು ಉತ್ತಮ ಜೀವನವೊಂದು ಕಟ್ಟಿಕೊಳ್ಳಬಹುದು. ಈ ದಾನದ ಪರಿಣಾಮ: ಶಿಕ್ಷಕರು, ಗುರುಗಳು ಅಥವಾ ಧರ್ಮದ ಪ್ರಚಾರಕರು ಈ ದಾನದ ಮೂಲಕ ಶತಮಾನದ ಶ್ರೇಯಸ್ಸನ್ನು ಗಳಿಸುತ್ತಾರೆ. 3. ವಿದ್ಯಾದಾನ. ಬದುಕು ರೂಪಿಸುವ ದಾನ, ವಿದ್ಯಾದಾನ, ದ ಫೌಂಡೇಶನ್ ಫಾರ್ ಲೈಫ್. ವಿದ್ಯಾದಾನಾತ್ನ ಪರಂದಾನಂ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಹಾಯ ನೀಡುವುದು ಶ್ರೇಷ್ಠ ಕರ್ಮವಾಗಿದೆ. ವಿದ್ಯೆ ವ್ಯಕ್ತಿಗೆ ಆತ್ಮವಿಶ್ವಾಸ, ಆತ್ಮಬಲ, ಸಂಸ್ಕಾರ ಇವೆಲ್ಲವನ್ನೂ ನೀಡುತ್ತದೆ. ಈ ದಾನದಿಂದ ಅನೇಕ ಮಕ್ಕಳ ಭವಿಷ್ಯ ಬದಲಾಗಬಹುದು. ನಾವು ನಮ್ಮ ಪಾಪಕರ್ಮದಿಂದ ಮುಕ್ತರಾಗಬಹುದು. 4. ಭೂದಾನ. ಸಹಜ ಸಂಪತ್ತಿನ ದಾನ, ಭೂಮಿದಾನ್, ದ ಗಿಫ್ಟ್ ಆಫ್ ಲ್ಯಾಂಡ್. ಭೂಮಿ ನಮ್ಮಲ್ಲಿ ಶಾಶ್ವತ ಸಂಪತ್ತು. ಅದನ್ನು ಯಾರಿಗೂ ನೀಡುವುದು ಅಂದರೆ ಆ ವ್ಯಕ್ತಿಗೆ ಆಶ್ರಯ, ಬದುಕಿನ ಮೂಲಾಧಾರವನ್ನು ನೀಡಿದಂತೆ. ಉದಾಹರಣೆ: ವಿನೋಬಾ ಭಾವೆಯ ಭೂದಾನ ಚಳವಳಿ ಭಾರತದಲ್ಲಿ ಎಷ್ಟು ಜೀವಗಳನ್ನು ಬೆಳಗಿಸಿತು ಎಂಬುದರ ಸಾಕ್ಷಿಯಾಗಿದೆ. 5. ರಕ್ತದಾನ. ಪ್ರಾಣ ರಕ್ಷಣೆಯ ದಾನ, ರೆಕ್ಟಾಡಾನ್, ಸೇವಿಂಗ್ ಲಿವ್ಸ್. ಇದು ಸಾಂಪ್ರದಾಯಿಕವಾಗಿ ಶಾಸ್ತ್ರದಲ್ಲಿ ಕಾಣಿಸದಿದ್ದರೂ ಮಾನವೀಯತೆಯ ಅತ್ಯುತ್ತಮ ಉದಾಹರಣೆ. ರಕ್ತದಾನ ಮಾಡುವ ವ್ಯಕ್ತಿ ನೇರವಾಗಿ ಇನ್ನೊಬ್ಬ ವ್ಯಕ್ತಿಯ ಜೀವ ಉಳಿಸುತ್ತಾರೆ. ಈ ಕರ್ಮದಿಂದ ನಿಮ್ಮ ಪ್ರಾರಬ್ಧದ ದೃಢವಾದ ಬಿಗುವನ್ನು ಸಡಿಲ ಮಾಡಬಹುದು. 6. ಕ್ಷಮೆ ದಾನ. ಮನಸ್ಸು ಶುದ್ಧಿಗೊಳಿಸುವ ದಾನ, ಕಶಮಾ ಡಾನ್, ಫರ್ಗಿವ್ನೆಸ್ ಇಸ್ ಅ ಗಿಫ್ಟ್. ಕ್ಷಮಯ ಸರ್ವಂ ರಕ್ಷ್ಯತೆ. ನಾವು ನಮಗೆ ಅಪಮಾನ ಮಾಡಿದವನು ಅಥವಾ ತೊಂದರೆ ಕೊಟ್ಟವನು ಯಾರು ಇದ್ದರೂ ಕ್ಷಮಿಸುವುದು ಅತ್ಯಂತ ಶ್ರೇಷ್ಠ ಗುಣ. ಈ ದಾನದಿಂದ ನಮ್ಮ ಅಹಂಕಾರ ಕುಂಠಿತವಾಗುತ್ತದೆ. ಈ ಮನೋಭಾವನೆಯಿಂದ ನಾವು ತೇಜಸ್ವಿ ವ್ಯಕ್ತಿತ್ವಕ್ಕೆ ಏರಿಕೆಯಾಗುತ್ತೇವೆ. ಇದು ವಿಧಿಯನ್ನು ಹೇಗೆ ಬದಲಾಯಿಸುತ್ತದೆ? ಕ್ಷಮೆ ಕೊಡುವುದರಿಂದ ಕರ್ಮಚಕ್ರದ ಋಣ ವಿನಿಮಯಗಳು ಕಡಿಮೆಯಾಗುತ್ತವೆ. ನಿಮ್ಮ ಹಳೆಯ ಹೋರಾಟಗಳು ಸಮಾಧಾನವಾಗುತ್ತವೆ. 7. ಧರ್ಮದಾನ. ಧರ್ಮಪಥಕ್ಕೆ ನೆರವು, ಧರ್ಮದಾನ, ಸಪೋರ್ಟಿಂಗ್ ರೈಚಸ್ನೆಸ್. ಮಂದಿರ ನಿರ್ಮಾಣ, ಧರ್ಮಗ್ರಂಥ ವಿತರಣೆ, ಪೌರಾಣಿಕ ಪಾಠದ ಸಂರಕ್ಷಣೆ ಇತ್ಯಾದಿ ಕಾರ್ಯಗಳಿಗೆ ನೆರವು ನೀಡುವುದು. ಧರ್ಮದ ಪೋಷಣೆ ಮಾಡಿದವನು ಸ್ವತಃ ಪುಣ್ಯವನ್ನು ಸಂಪಾದಿಸುತ್ತಾನೆ. ಇದು ನಿಮ್ಮ ಕುಟುಂಬದ ಶಾಂತಿ, ಸಮೃದ್ಧಿಗೆ ಬಿರುಕು ತೆಗೆಯುತ್ತದೆ. ವಿಧಿ ಬರಹ ಬದಲಾಗುವುದೆಂದರೆ ಅರ್ಥವೇನು? ವಿಧಿ ಅಂದರೆ ನಮ್ಮ ಕರ್ಮದ ಫಲ. ಅದು ನಮ್ಮ ಜೀವಮಾನಕ್ಕೆ ಬರೆಯಲ್ಪಟ್ಟಿರುವ ಲಿಖಿತವಾಗಿದೆ. ಆದರೆ ಉತ್ತಮ ಕರ್ಮವು ವೃತ್ತಿಯನ್ನು ಬದಲಾಯಿಸಬಲ್ಲದು ಎಂದು ವೇದಗಳು ಹೇಳುತ್ತವೆ. ನೀವು ಮಾಡುತ್ತಿರುವ ಶ್ರೇಷ್ಠ ದಾನಗಳು ವಿಶೇಷವಾಗಿ ಉದ್ದೇಶಪೂರ್ವಕ ಹಾಗೂ ನಿಸ್ವಾರ್ಥವಾದವು. ನಿಮ್ಮ ಪೂರ್ವಕರ್ಮದ ಒತ್ತಡವನ್ನು ಕಡಿಮೆಯಾಗಿಸುತ್ತದೆ. ಯಾವ ದಾನ ವಿಧಿಯನ್ನು ಬದಲಾಯಿಸುತ್ತದೆ? ಇವುಗಳಲ್ಲಿ ಎಲ್ಲವೂ ಮಹತ್ತರವಾದವು. ಆದರೆ ಶಾಸ್ತ್ರಗಳು ಹೇಳುವಂತೆ ಅನ್ನದಾನ, ವಿದ್ಯಾದಾನ ಮತ್ತು ಜ್ಞಾನದಾನ, ಈ 3 ದಾನಗಳು ಕೇವಲ ಲೌಕಿಕವಾಗಿ ಫಲ ನೀಡುವುದಲ್ಲ. ಇವು ನಿಮ್ಮ ಅನಿಗ್ರಹಿತ ಕರ್ಮಗಳ ರೇಖೆಯನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ. ಶ್ರದ್ಧೆ, ಭಾವನೆ ಮತ್ತು ನಿಸ್ವಾರ್ಥತೆ ದಾನದ ಮೌಲ್ಯ ಹೆಚ್ಚಿಸುವ 3 ಮೂಲಗಳು. ಯಾವ ದಾನವನ್ನೇ ನೀಡಿದರೂ ಅದು ಶ್ರದ್ಧೆಯಿಂದ, ನಿಸ್ವಾರ್ಥದಿಂದ ಮತ್ತು ಭಕ್ತಿಯಿಂದ ನೀಡಿದರೆ ಅದು ಅನಂತ ಪುಣ್ಯಕ್ಕೆ ಕಾರಣವಾಗುತ್ತದೆ. ಸ್ನೇಹಿತರೆ, ವಿಧಿಯು ಶಾಶ್ವತವಾದ ದೈವಿಕ ಲಿಖಿತ ಅಂತಹ ಬಲವಂತದ ಸಂಗತಿಯಾಗಿರಬಹುದು. ಆದರೆ ನಾವು ಮಾಡುವ ಉತ್ತಮ ಕರ್ಮಗಳು, ಶ್ರದ್ಧೆಯಿಂದ ಮಾಡಿದ ದಾನಗಳು ನಮ್ಮನ್ನು ಆ ವಿಧಿಯಿಂದ ತಪ್ಪಿಸಬಲ್ಲವು. ನೀವು ಅರ್ಥ ಮಾಡಿಕೊಳ್ಳಬೇಕಾದಂತ ಮುಖ್ಯ ವಿಷಯ ಎಂದರೆ, ನೀವು ಯಾರಿಗಾದರೂ ಬೆಳಕು ನೀಡಿದಾಗ ನಿಮ್ಮ ಜೀವನದ ಕತ್ತಲೆಯೂ ದೂರವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಧಾರ್ಮಿಕ ವಿಷಯಗಳು, ಜ್ಯೋತಿಷ್ಯ ವಿವರಣೆಗಳು ಮತ್ತು ಜೀವನದ ಮಾರ್ಗದರ್ಶಕ ವಿಡಿಯೋಗಳಿಗಾಗಿ ನಮ್ಮನ್ನು ಅನುಸರಿಸುತ್ತಿರಿ.